ಬಾಸ್ ನೋಡ್ತೀರಾ? ಹೌದು ಸರ್, ನೋಡ್ತೀವಿ. ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಅಲ್ಲಿ ನಮಗೆ ಮಂಜುದು ಅಗ್ರೆಷನ್ ಇಷ್ಟ, ಮತ್ತೆ ಭವ್ಯದು ಲವ್ ಇಷ್ಟ, ತ್ರಿವಿಕ್ರಮಿಂದ ಅಗ್ರೆಷನ್ ಇಷ್ಟ. ಅದ್ರ ಜೊತೆಗೆ ಅವನು ಯಾರಪ್ಪ ಅವನು ರಜತ್, ಅವನು ದಾದಾಗಿರಿ ಇಷ್ಟ. ಆ ಒಟ್ನಲ್ಲಿ ಎಲ್ಲರೂ ಇಷ್ಟ ಬಿಗ್ ಬಾಸ್ ಮನೆಯಲ್ಲಿ. ಅವ್ರೆಲ್ಲರಿಗೂ ಇಷ್ಟ. ಮುಖ್ಯವಾಗಿ ಇಷ್ಟ ಅಂದ್ರೆ ಸುದೀಪ್. ಅದು ಬಿಟ್ರೆ ಅವನು ಡಬಲ್ ಗೇಮಿಂಗ್ ಆಡೋ ಹನುಮಂತ ಇಷ್ಟ. ಆಮೇಲೆ ಕಾಮಿಡಿ ಮಾಡೋರ್ ಧನರಾಜ್ ಇಷ್ಟ. ಅವರೆಲ್ಲರೂ ಇಷ್ಟ. ನಮ್ ಫೇವ್ರೇಟ್ ಧನರಾಜು. ಹೌದು, ಧನರಾಜು ಅವ್ರು ಕಾಮಿಡಿ ಮಾಡಿ ಎಲ್ಲರಿಗೂ ನಗಿಸ್ತಾರೆ. ಅದಕ್ಕೆ ಚೈತ್ರ ಕುಂದಾಪುರ ಅವರು ಅಯ್ಯೋ ಹೋಗೋ ಆ ಕಡೆ, ನೀನು ಹೋಗೋ ಆ ಕಡೆ, ಯಾಕೋ ಹಂಗ್ ಮಾಡ್ತೀಯಾ, ಅಯ್ಯೋ. ಸುದೀಪ್ ಅವ್ರು ಏನಾರ ಹೇಳಿದ್ರೆ ಹಿಂಗೆ ಫೈರ್ ಬ್ರ್ಯಾಂಡ್ ಇಸ್ ಬ್ಯಾಕ್ ಅಂತಾರೆ. ಅದು ನಮಗೆ ಇಷ್ಟ ಆಗುತ್ತೆ. ಅವ್ರು ಕಾಮಿಡಿ ಮಾಡ್ತಾರೆ ಅಂದ್ರೆ ನಮಗೇನು ಇಷ್ಟ. ಗೌತಮಿ ಮಂಜು ಫ್ರೆಂಡ್ಶಿಪ್, ಅದಂತ ಫ್ರೆಂಡ್ಶಿಪ್ ಪಾಪ ಹಿಂಗಿರ್ತಾರೆ. ನನಗೆ ನೀನು, ನಿನಗೆ ನಾನು ಅಂತಾರೆ. ಆಮೇಲೆ 2 ನಿಮಿಷಕ್ಕೆ ಯಾರಪ್ಪಿ ನೀನು, ನಾನೆಲ್ಲ ನೋಡೇ ಇಲ್ಲ ಅಂತಾರೆ. ಈ ತರ ಎಲ್ಲ ನಡೀತಿದೆ ಬಿಗ್ ಬಾಸ್ ಮನೇಲಿ. ಅದಕ್ಕೆ ನಾವು ಬೇಜಾರಾಗಿ ನೋಡೋದೇ ಬಿಟ್ಬಿಟ್ಟಿದೀವಿ 1 ವಾರದಿಂದ. ನಮ್ಮ ಪ್ರಕಾರ ಕಳಪೆ ಯಾವಾಗ್ಲೂ ಚೈತ್ರ ಚೈತ್ರ ಯಾಕಂತೀರೋ ಪಾಪ, ಅವಳಿಗೂ ಬಿಡ್ರ ಸ್ವಲ್ಪ ಸ್ವಾತಂತ್ರ್ಯವಾಗಿ. ನಾವು ಇವಳು ಯಾರಪ್ಪನು ಹನುಮಂತು ಕೊಡೋಣ ಅಂತಿದೀವಿ ಸತಿ ಕಳಪೆ. ಅವ್ರು ಯಾಕೆ ಡಬಲ್ ಗೇಮಿಂಗ್ ಆಡ್ತಾರಪ್ಪ? ಎಲ್ಲಿ ನಾನು ಅಲ್ಲಿದ್ರೆ ಅಲ್ಲೇ ಒಂಥರ ಮಾತಾಡಿರ್ತಾರೆ, ಇಲ್ಲಿದ್ರೆ ಇವನಿಗೆ ಒಂಥರ ಮಾತಾಡಿರ್ತಾರೆ. ಆ ಕಡೆ ಅವ್ರಿಗೆ ಈ ಕಡೆ ತಂದು ಕೊಡ್ತಾರೆ. ಹನುಮಂತ ಮುಗ್ಧ ಅಂತಾರಲ್ಲ, ನಿಜಾನ? ಅದು ಸುಳ್ಳು. ಅದು ಅಪ್ಪಟ ಸುಳ್ಳು. ಅಷ್ಟು ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡಿ ಅವನು ಹಂಗೆ ಅವೆಲ್ಲ ಗೊತ್ತಿಲ್ದಲ್ಲೇ ಇರ್ತತ. ಉತ್ತಮ ತ್ರಿವಿಕ್ರಮ್. ಯಾಕೆ ಅವ್ನು ಮೋಸ ಮಾಡ್ದಂಗೆ ಆಡ್ತಾನೆ. ಅದಕ್ಕೆ ಭವ್ಯನ್ ಜೊತೆ ಅದು ಬಿಟ್ಟಾಕ್ರಿ, ಅದು ಬೇರೆ. ಅವ್ನು ಫ್ರೀ ಟೈಮಲ್ಲಿ ಇರ್ತಾನೆ, ಟಾಸ್ಕ್ ಮಾಡ್ಬೇಕಾದ್ರೆ ಹಂಗಿರಲ್ಲ. ಯಾರು ಗೆಲ್ತಾರಪ್ಪ ಫೈನಲ್? ಯಾರು ಗೆಲ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ರಜಂತು ತ್ರಿವಿಕ್ರಮ್ ಮತ್ತೆ ಉಗ್ರಂ ಮಂಜು ಹೋಗ್ಬೋದು ಫೈನಲ್ಗೆ. ನನಗೆ ತ್ರಿವಿಕ್ರಮ್ ಗೆಲ್ಬೇಕು.